ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹಾರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ಸ್ವಲ್ಪ ವಿಡಿಯೋಸ್ ಮಾಡೋದು ಡಿಲೇ ಆಗ್ತಾ ಇದೆ, ಯಾಕಂತಂದ್ರೆ ಟೈಮ್ ಸಿಗದೆ ಇರೋ ಕಾರಣದಿಂದ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ. ಸುಮಾರು ಕಮೆಂಟ್ಗಳು ಮಾಡ್ತಾ ಇದ್ರಿ, ಅದಕ್ಕೂ ಕೂಡ ನಾನು ಸುಮಾರು ರಿಪ್ಲೈ ಮಾಡೋಕ್ಕಾಗಿಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ಟೈಮಿನ ಅಭಾವದಿಂದ ಏನು ನಾನು ಪ್ರೋಗ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ಫ್ರೆಂಡ್ಸ್, ಇವತ್ತು ಒಂದು ತುಂಬಾ ಮುಖ್ಯವಾದಂತಹ ವಿಷಯ ಇತ್ತು, ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸಿಸಿ ಮತ್ತೆ ಓಸಿ ಬಗ್ಗೆ. ಯಾಕಂತಂದ್ರೆ ಈ ನಮ್ಮ ಕರ್ನಾಟಕ ಸರ್ಕಾರ ಯಾವಾಗ ಏನೇನು ಬದಲಾವಣೆಯನ್ನ ಮಾಡ್ತಾ ಇರುತ್ತೆ, ಅದು ನಿಜವಾಗೂ ಅವರು ಜಾರಿಗೆ ತರೋವರೆಗೂ ಕೂಡ ಹೇಳಲಿಕ್ಕಾಗಲ್ಲ. ಆ ತರ ಇದೆ ನಮ್ಮ ಕರ್ನಾಟಕ ಸರ್ಕಾರ, ಏನು ಮಾಡ್ಲಿಕ್ಕಾಗಲ್ಲ. ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಎಂಟರ್ ಆಗೋಣ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಿಸಿ ಓಸಿ ಇಲ್ಲದ ಮನೆಗಳಿಗೆ ನೀರು ಮತ್ತೆ ವಿದ್ಯುತ್ ಸಂಪರ್ಕ ಅಕ್ಟೋಬರ್ 8ಕ್ಕೆ ನಿರ್ಧಾರ ಆಗ್ತಾ ಇದೆ. ಏನು ಸಿಸಿ ಓಸಿ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಲಕ್ಷಾಂತರ ಬಿಲ್ಡಿಂಗ್ಗೆ ಸಿಸಿ ಓಸಿ ಇಲ್ಲದೆ ಇರೋದ್ರಿಂದ ವಿದ್ಯುತ್ ಮತ್ತೆ ಒಳಚರಂಡಿ ಸಂಪರ್ಕವನ್ನ ಸ್ಥಗಿತಗೊಳಿಸಿತ್ತು. ಇದಕ್ಕೆ ಈ ಸಮಸ್ಯೆಗೆ ನಮ್ಮ ಸಿದ್ದರಾಮಣ್ಣ ಅವರ ಸರ್ಕಾರ ಒಂದು ಮಾರ್ಗೋಪಾಯವನ್ನು ಕೂಡ ಹುಡುಕ್ತಾ ಇದೆ. ಯಾಕಂತಂದ್ರೆ ಇದು ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಆಗಿದ್ರಿಂದ ಇದು ಅವರು ಕೂಡ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಫ್ರೆಂಡ್ಸ್, ಏನು ನಾವು ಈ ಸ್ವಾಧೀನ ಅನುಭವ ಪತ್ರ ಸಿಸಿ ಮತ್ತೆ ಕಟ್ಟಡ ಪ್ರಾರಂಭಿಕ ಪ್ರಮಾಣ ಪತ್ರ ಓಸಿ ಇಲ್ಲದೆ ನಿರ್ಮಿಸಿರುವಂತಹ ಕಟ್ಟಡಗಳಿಗೆ ವಿದ್ಯುತ್ ಮತ್ತೆ ನೀರಿನ ಸಂಪರ್ಕವನ್ನ ನೀಡುವ ಬಗ್ಗೆ ಅಕ್ಟೋಬರ್ 8ರಂದು ನಡೆಯುವ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಹೇಳ್ತಾ ಇದ್ರು. ಏನು ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಹಾಗೂ ರಾಜ್ಯದ ಜಿಲ್ಲೆಗಳಲ್ಲಿ ಅಂತಂದ್ರೆ ಇದು ಬರೀ ಬ್ಯಾಂಗ್ಳೂರ್ ಮಾತ್ರ ಅಪ್ಲಿಕೇಬಲ್ ಆಗಲ್ಲ, ಥ್ರೋಟ್ ಕರ್ನಾಟಕ ಸ್ಟೇಟ್ ಪೂರ್ತಿ ಅಪ್ಲಿಕೇಬಲ್ ಆಗುತ್ತೆ. ಸಿಸಿ ಮತ್ತೆ ಓಸಿ ಇಲ್ಲದೆ ನಿರ್ಮಿಸಿರುವಂತಹ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡಲು ಸಮಸ್ಯೆ ಉಂಟಾಗಿರುವ ಬಗ್ಗೆ ಅಧಿಕಾರಿಗಳೊಂದಿಗೆ ಸೋಮವಾರ ಸಿದ್ದರಾಮಣ್ಣ ಅವರು ಚರ್ಚೆಯನ್ನು ಕೂಡ ಮಾಡಿದ್ರು. ಏನು ಸುಪ್ರೀಂ ಕೋರ್ಟ್ ಆದೇಶ ಅನುಷ್ಠಾನಗೊಳ್ಳುವ ಮೊದಲು ಸಲ್ಲಿಕೆಯಾಗಿರುವಂತಹ ಅಂದ್ರೆ ಮಾರ್ಚ್ 2025ರ ವರೆಗಿನ ಅರ್ಜಿಗಳನ್ನ ಪರಿಗಣಿಸಿ ಓಸಿ ಮತ್ತು ಸಿಸಿಯಿಂದ ವಿನಾಯಿತಿ ನೀಡಿ ವಿದ್ಯುತ್ ಮತ್ತೆ ನೀರಿನ ಸಂಪರ್ಕವನ್ನ ನೀಡುವ ಬಗ್ಗೆ ಕಾನೂನಿನ ಸಾಧ್ಯತೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನ ಸಿದ್ದರಾಮಣ್ಣ ಅವರು ಮಾಡಿದ್ರು. ಅದರಲ್ಲಿ ಮುಖ್ಯ ಕಾರ್ಯದರ್ಶಿಗೆ ಸಂಬಂಧಪಟ್ಟಂತಹ ಸಲಹೆಗಾರರು, ಅಡ್ವೊಕೇಟ್ ಜನರಲ್ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಅಧಿಕಾರಿಗಳೊಂದಿಗೆ ಕೂಡ ಸಿದ್ದರಾಮಣ್ಣ ಅವರು ಚರ್ಚೆಯನ್ನ ಕೂಡ ಮಾಡಿದ್ರು. ಏನು ವಿದ್ಯುತ್ ಮತ್ತೆ ನೀರಿನ ಸಂಪರ್ಕ ನೀಡುವ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಎಲ್ಲಾ ರಾಜ್ಯಗಳು ಅನುಷ್ಠಾನಗೊಳಿಸುತ್ತವೆಯೇ ಎಂಬುದನ್ನು ಕೂಡ ಪರಿಶೀಲಿಸುವಂತೆ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚಿಸಿದರು. ಯಾಕಂತಂದ್ರೆ ಸುಮಾರು ರಾಜ್ಯಗಳು ಆ ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡ್ತಾ ಇಲ್ಲ, ಇದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಆಗ್ತಾ ಇರೋದು ಅಂತ ಹೇಳ್ಬಿಟ್ಟು ಸುಮಾರು ಚರ್ಚೆಗಳು, ವಾದ ವಿರೋಧ ಅನ್ನೋ ತರ ಆಗಿತ್ತು. ಯಾಕಂತಂದ್ರೆ ಇದು ಸುಮಾರು ಸಾರಿ ಪರ ವಿರೋಧ ಚರ್ಚೆಗಳು ಕೂಡ ನಡೆದಿತ್ತು. ಬೇರೆ ಸ್ಟೇಟ್ಗೆಲ್ಲ ಅಪ್ಲಿಕೇಬಲ್ ಆಗದೆ ಇರುವಂತದ್ದು ನಮ್ಮ ಕರ್ನಾಟಕ ಸ್ಟೇಟ್ ಮಾತ್ರ ಅಪ್ಲಿಕೇಬಲ್ ಆಗುತ್ತಾ ಸುಪ್ರೀಂ ಕೋರ್ಟ್ ಆದೇಶ ಅಂತಂದೇಳಿ ಸುಮಾರು ಜನಗಳು ಕೂಡ ಕೇಳಿದ್ರು. ಆದ್ರೆ ಇವತ್ತಿಗೆ ಸಿದ್ದರಾಮಣ್ಣ ಅವ್ರ ಕಿವಿಗೆ ಹೋಗಿದೆ ಅನ್ಸುತ್ತೆ. ಏನು ಈ ನಿಯಮ ಉಲ್ಲಂಘನೆ ಮಾಡಿ ನಿರ್ಮಾಣ ಮಾಡಿರುವಂತಹ ಕಟ್ಟಡಗಳಿಗೆ ಒಂದು ಬಾರಿಗೆ ಅನ್ವಯವಾಗುವಂತೆ ಅನುಮತಿ ನೀಡುವ ಸಾಧ್ಯತೆ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ರು. ಯಾಕಂತಂದ್ರೆ ಇವಾಗ ಏನು ನಿರ್ಮಾಣ ಆಗಿದೆ ಆ ಕಟ್ಟಡಗಳನ್ನ ನಾವು ನೆಲಸಮಗೊಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರದ ಈ ನಿರ್ಧಾರದಿಂದ ಜನರಿಗೆ ಅನುಕೂಲವಾಗಬೇಕು ಅಂತ ಹೇಳಿ ಕೂಡ ಈ ಸಭೆಯಲ್ಲಿ ಸಿದ್ದರಾಮಣ್ಣ ಅವರು ಅಭಿಪ್ರಾಯವನ್ನ ಪಟ್ಟರು. ಯಾಕಂತಂದ್ರೆ
ಸೂಕ್ತ ಅನುಮತಿಗಳಿಲ್ಲದೆ ಈಗಾಗಲೇ ಮನೆ ನಿರ್ಮಿಸಿರುವಂತಹ ಜನರು ಆಲ್ರೆಡಿ ವಾಸ ಆಗಿದ್ದರೆ ಅಂಥವರಿಗೆ ಒಂದು ಬಾರಿಗೆ ಅನ್ವಯವಾಗುವಂತೆ ನಿಯಮಗೊಳಿಸಿ ಕಾನೂನಿನಲ್ಲಿ ಅವಕಾಶವಿರುವ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿದ್ರು. ಸುಮಾರು ಇಲ್ಲಿಯವರೆಗೂ 3 ಲಕ್ಷ ಅರ್ಜಿಗಳು ಬಾಕಿ ಇದೆ ಅಂತ ಹೇಳಿ ಕೂಡ ಅಧಿಕಾರಿಗಳು ಸಿದ್ದರಾಮಣ್ಣ ಅವರಿಗೆ ಹೇಳಿದ್ರು. ಸಿಸಿ ಮತ್ತೆ ಓಸಿ ಸಮಸ್ಯೆಯಿಂದಾಗಿ ಬೆಸ್ಕಾಂ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಂಪರ್ಕಕ್ಕಾಗಿ ಏನು ಅರ್ಜಿಯನ್ನ ಸಲ್ಲಿಸಿದರೆ ಅದರಲ್ಲಿ ಸುಮಾರು 3.4 ಲ್ಯಾಕ್ ಕಟ್ಟಡಗಳಿಗೆ ವಿದ್ಯುತ್ ನೀಡಿಲ್ಲ. ಮತ್ತೆ ಬೆಂಗಳೂರು ನಗರ ಒಂದರಲ್ಲೇನೆ ಸುಮಾರು 53,000 ವಸತಿ ಕಟ್ಟಡಗಳು ಸೇರಿ 86,000 ಅರ್ಜಿಗಳು ವಿಲೇವಾರಿ ಆಗದೆ ಬಾಕಿ ಉಳಿದಿವೆ ಅಂತ ಕೂಡ ಇನ್ಫಾರ್ಮೇಶನ್ ಸಿಕ್ತು. ಯಾಕಂತಂದ್ರೆ ಈ ಸುಪ್ರೀಂ ಕೋರ್ಟ್ ಆದೇಶದ ಕಾರಣ ನೀಡಿ ಮಾರ್ಚಿಂದ ಸಿಸಿ ಮತ್ತೆ ಓಸಿ ಸಮಸ್ಯೆಯಿಂದಾಗಿ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಏನು ವಿದ್ಯುತ್ ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಸಿದ್ರು ಇದು ಸುಮಾರು 3.5 ಲಕ್ಷ ಕಟ್ಟಡಗಳಿಗೆ ವಿದ್ಯುತ್ ಅನ್ನ ನೀಡಿಲ್ಲ. ಯಾಕಂತಂದ್ರೆ ಈ ಸಿಸಿ ಓಸಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಯಾವಾಗ ಆಯ್ತೋ ಅದು ಪೂರ್ತಿ ನಿಲ್ಲಿಸ್ಬಿಟ್ರು. ಆದರೆ ಗ್ರೇಟರ್ ಬ್ಯಾಂಗ್ಳೂರ್ ಪ್ರದೇಶದ ವ್ಯಾಪ್ತಿಯಲ್ಲಿ ಏನು ನಿರ್ಮಾಣ ಆಗ್ತಾ ಇದೆ ಅದರಲ್ಲಿ 1,200 ಚದುರ ಅಡಿವರೆಗಿನ ನಿವೇಶನಗಳಲ್ಲಿ ನಕ್ಷೆ ಮಂಜೂರಾತಿ ಪಡೆದು 2 ಅಂತಸ್ತಿನವರೆಗೆ ನಿರ್ಮಾಣಗೊಂಡಿರುವಂತಹ ಕಟ್ಟಡಗಳು ಮತ್ತೆ ಹೊಸದಾಗಿ ನಿರ್ಮಾಣ ಆಗ್ತಾ ಇರುವಂತಹ ಕಟ್ಟಡಗಳಿಗೆ ಮತ್ತೆ ಆಲ್ರೆಡಿ ವಾಸ ಆಗಿರುವಂತಹ ಕಟ್ಟಡಗಳಿಗೆ ಓಸಿ ಪಡೆಯುವುದರಿಂದ ಸರ್ಕಾರ ವಿನಾಯಿತಿಯನ್ನು ಕೂಡ ಆಲ್ರೆಡಿ ನೀಡಾಗಿದೆ. ಇದನ್ನ ಎಲ್ಲ ಕಟ್ಟಡಗಳಿಗೂ ಕೂಡ ಅಪ್ ಟು ಮಾರ್ಚ್ ವರ್ಗು ಸುಪ್ರೀಂ ಕೋರ್ಟ್ ಆದೇಶ ಎಲ್ಲಿವರೆಗೂ ಆಯ್ತು ಅಲ್ಲಿವರೆಗೂ ಕೂಡ ಪ್ರತಿಯೊಂದು ಬಿಲ್ಡಿಂಗ್ಗೂ ಕೂಡ ಅಪ್ ಟು ಮಾರ್ಚ್ ವರ್ಗು ಏನೇನು ಅಪ್ಲಿಕೇಶನ್ ಬಂದಿತ್ತು ಎಲ್ಲದಕ್ಕೂ ಕೂಡ ವಿನಾಯಿತಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಚರ್ಚೆಯನ್ನ ಮಾಡಿದ್ದಾರೆ. ಇದು ಅಕ್ಟೋಬರ್ 8ಕ್ಕೆ ಇದರ ನಿರ್ಧಾರ ಆಗ್ತಾ ಇದೆ. ಅದರ ಬಗ್ಗೆ ಎಲ್ಲ ಚರ್ಚೆಯನ್ನು ಎಲ್ಲ ಅಧಿಕಾರಿಗಳ ಜೊತೆ ಕಾನೂನು ತಜ್ಞರ ಜೊತೆ ಕೂಡ ಸಿದ್ದರಾಮಣ್ಣ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಇದು ಅಕ್ಟೋಬರ್ 8ಕ್ಕೆ ನಿರ್ಧಾರ ಆಗ್ತಾ ಇದೆ. ಅಲ್ಲಿವರೆಗೂ ಏನಾಗುತ್ತೆ ಕಾದು ನೋಡೋಣ. ಯಾಕಂದ್ರೆ ಪ್ರತಿಯೊಂದು ಇದು ಹಳೇದಕ್ಕೆ ಮೊನ್ನೆ ನಾನು ವಿಡಿಯೋ ಹಾಕಿದ್ದು ಅಪ್ ಟು 1200 ಸ್ಕ್ವೇರ್ ಫೀಟ್ ವರೆಗೂ ಆಲ್ರೆಡಿ ವಿನಾಯಿತಿ ಆಗಿದೆ. ಅದು ನೆಕ್ಸ್ಟ್ ನೀವು ಎಲ್ಲಿ ಹೋಗ್ಬೇಕು ಯಾವ ತರ ಅಪ್ಲಿಕೇಶನ್ ಕೊಡಬೇಕು ಅನ್ನೋದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಇದು ಅಕ್ಟೋಬರ್ 8ವರೆಗೂ ಕೂಡ ನಾವು ವೆಯ್ಟ್ ಮಾಡಿದ್ರೆ ಇಲ್ಲಿವರೆಗೂ ಏನಿದೆ 3.5 ಲಕ್ಷ ಅಪ್ಲಿಕೇಶನ್ಸ್ ಅಷ್ಟಕ್ಕೂ ಕೂಡ ಒಂದು ವಿನಾಯಿತಿಯನ್ನ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಇದು ನಮ್ಮ GBA ಮತ್ತೆ ಕರ್ನಾಟಕ ಸರ್ಕಾರದಿಂದ ಬರ್ತಾ ಇರುವಂತಹ ಗುಡ್ ನ್ಯೂಸ್. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಏನಾದರೂ ಇದ್ರೆ ನನಗೆ ಕಮೆಂಟ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.